UPSC ಒಂದು ಲಾಟ್ರಿ ಇದ್ದಂಗೆ. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಲಾಟ್ರಿಯನ್ನು ತಗೊತಾರೆ. ಯಾಕಂದರೆ ಯಾವತ್ತೋ ಒಂದಿನ ಅವರ ಅದೃಷ್ಟನೂ ಕೈ ಹಿಡಿಯುತ್ತೆ ಅನ್ನೋ ಆಸೆ. ಆದರೆ ನಿಜವಾಗ್ಲೂ ಈ ಲಾಟ್ರಿ ಒಂದು ಲಕ್ಕಿಂದ ಕೂಡಿರೋ ಗೇಮ್. ನಿಮ್ಮ ಸುತ್ತಮುತ್ತ ಎಲ್ಲರೂ ಹೇಳ್ತಾರೆ UPSCಯ ಲಾಟ್ರಿ ಹೊಡಿಬೇಕು ಅಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಆದರೆ ಇದೊಂದು ಮೋಸದ ಆಟ ಅಂತ ನಾನು ಹೇಳಿದರೆ ನೀವು ನಂಬ್ತೀರಾ? India, every year, 1 million candidates apply to sit what's said to be one of the toughest exams in the world. ಯಾಕಂದ್ರೆ ಇಲ್ಲಿ 14 ಲಕ್ಷ ಜನರಲ್ಲಿ ಕೇವಲ 1,000 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಆದರೂ ಪ್ರತಿ ವರ್ಷ ಈ ಆಸ್ಪಿರೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂಡ್ ಕೋಚಿಂಗ್ ಸೆಂಟರ್ಗಳಲ್ಲಿ ಫಾಲ್ಸ್ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ. सारे कोचिंग वाले रील्स बनाकर युवाओं को माइंड डाइवर्ट करके दिल्ली बुला रहे हैं. ಇದನ್ನೆಲ್ಲ ನಂಬಿಕೊಂಡು ಸ್ಟೂಡೆಂಟ್ಸ್ ಕಣ್ಣು ಮುಚ್ಕೊಂಡು ಕೋಚಿಂಗ್ಗೋಸ್ಕರ ಸಿಟಿಗಳಿಗೆ ಬರ್ತಾರೆ ಅಂಡ್ ನರಕದ ಜೀವನ ಅನುಭವಿಸ್ತಾರೆ. अब जरा पीजी देखिए, ये बच्चियां कैसी स्थिति में रहती हैं और कहां तैयारी करती हैं. अगर मैं यहाँ खड़ा हो जाऊं, दोनों हाथ अपने फैला नहीं सकता. ये गली है जहाँ पर स्टूडेंट्स रहते हैं और ये सारा कूड़ा यहाँ पर पड़ा हुआ है और जब भी बारिश होती है ये तो यही कूड़ा पूरा रोड पर आ जाता है. ಸಾವಿನ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ. Nilesh Rai, a 26-year-old aspiring civil servant, met an untimely death in the heart of Delhi. ಅಂಡ್ ಈ ಸತ್ಯ ಹೊರಗಡೆ ಬಂದಾಗ ಕೆಲವೊಬ್ರು ಮನೆಗಳಿಗೆ ವಾಪಸ್ ಹೋಗ್ತಾರೆ, ಇನ್ ಕೆಲವೊಬ್ಬರ ಹೃದಯಗಳು ಅಲ್ಲೇ ನಿಂತೋಗ್ತವೆ. A 24-year-old IAS aspirant committed suicide in Bangalore. UPSC ನಲ್ಲಿ ಪ್ರಿಲಿಮಿನರಿಗೂ ಸೇಮ್ ನಂಬರ್ ಬರೋದನ್ನೇ, ಮೈನರು ಸೇಮ್ ನಂಬರ್ ಬರೋದೇ, ಇಂಟರ್ವ್ಯೂಗೂ ಸೇಮ್ ನಂಬರ್ ಅಟೆಂಡ್ ಮಾಡಿದ್ದಾನೆ. ಅವರು ಇಂಟರ್ವ್ಯೂನಲ್ಲಿ ಮಾಡಿದ್ದಕ್ಕೆ ರಿಸಲ್ಟು ಸೇಮ್ ನಂಬರ್ ಕೊಟ್ಟಿದ್ದಾರೆ. ಬೈ ನೇಮ್ ಮಾತ್ರ ಮಂಜುನಾಥ್ ಬದಲಾಗಿ ಅಶ್ವಿನ್ B ಅಂತ ಆಗಿದೆ. ಇನ್ನು ಕೆಲವು ಸ್ಟೂಡೆಂಟ್ಸ್ಗಳಿಗೆ ಮನೆಗೆ ಹೋಗೋಕ್ಕೆ ಅವಕಾಶನೇ ಸಿಗೋದಿಲ್ಲ. UPSC aspirants were cut short as the basement of Rao's IAS study circle in Delhi's Old Rajendra Nagar was flooded on Saturday. ಇದನ್ನೆಲ್ಲ ಫೇಸ್ ಮಾಡಿದ್ದಾದ್ಮೇಲೂ ಇಲ್ಲಿ ಸೆಲೆಕ್ಷನ್ ಆಗೋದಿಲ್ಲ. ಯಾಕಂದ್ರೆ UPSC ಒಂದು ಫೇರ್ ಗೇಮ್ ಅಲ್ಲ. UPSCಯ ಸಿಸ್ಟಮ್ ಕೇವಲ ಗಣ್ಯ ವಿದ್ಯಾರ್ಥಿಗಳಿಗೋಸ್ಕರ ಮಾಡಲಾಗಿದೆ. ಇಲ್ಲಿ ಸೆಲೆಕ್ಷನ್ ಆಗಿದೆ ಅಂದರೆ ಅವನ ಹತ್ರ ಪ್ರಿವಿಲೇಜ್, ಒಂದೊಳ್ಳೆ ಹೆಸರು ಅಥವಾ ಒಂದೊಳ್ಳೆ ಅಧಿಕಾರ ಇರುತ್ತೆ. ಈ ವಿಡಿಯೋದಲ್ಲಿ UPSC ಯಾವ ಥರ ಒಂದು ಅನ್ಫೇರ್ ಎಕ್ಸಾಮ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ UPSCಯ ಲಾಟ್ರಿ ನಿಮಗೋಸ್ಕರ ಮಾಡಿದ್ದಲ್ಲ. ನಮ್ಮ ದೇಶದಲ್ಲಿ IAS, IPS ಅಂದರೆ ಬರೀ ಒಂದು ಜಾಬ್ ಅಷ್ಟೇ ಅಲ್ಲ, ಇವು ಪವರ್ ಆ್ಯಂಡ್ ಪ್ರೆಸ್ಟೀಜ್ನ ತಂದುಕೊಡೋ ಅಧಿಕಾರಗಳು. ಅದಕ್ಕಾಗಿಯೇ ಪ್ರತಿ ವರ್ಷ ಲಕ್ಷಾಂತರ ಜನ ಈ ಎಕ್ಸಾಮ್ನ ಟ್ರೈ ಮಾಡ್ತಾರೆ. ಒಂದು ಸಣ್ಣ ಹಳ್ಳಿಯ ಹುಡುಗ IAS ಆಫೀಸರ್ ಆಗಿ ವಾಪಸ್ ಊರಿಗೆ ಬಂದರೆ ಆ ಊರಿಗೆ ಊರೇ ಅವನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ. ಆದರೆ ನಮ್ಮ ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮ್ ಯಾವುದೇ ಕಾರಣಕ್ಕೂ ಅವನಿಗೆ ಸಪೋರ್ಟ್ ಮಾಡೋದಿಲ್ಲ. ಈ ಸಿಸ್ಟಮ್ ಸಪೋರ್ಟ್ ಮಾಡೋದು ಕೇವಲ ದುಡ್ಡಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಫ್ಯಾಕ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಇಬ್ಬರ ಎಕ್ಸಾಂಪಲ್ ತಗೊಂಡು ನಾವಿದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿರೋದು ಕಿರಣ್ ಆ್ಯಂಡ್ ಪವನ್. ಕಿರಣ್ ಒಂದು ರಿಚ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಅವರ ಫಾದರ್ ಆಲ್ರೆಡಿ ಒಬ್ಬ IAS ಆಫೀಸರ್. ಇವನು ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ನಿಂದ ತನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾನೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಳೆದಿರ್ತಾನೆ. ತನ್ನ ತಂದೆಗೆ ಸಿಗೋ ರೆಸ್ಪೆಕ್ಟ್ ಆ್ಯಂಡ್ ಫೆಸಿಲಿಟೀಸ್ ಎಲ್ಲದನ್ನ ತನ್ನ ಕಣ್ಣಾರೆ ನೋಡಿರ್ತಾನೆ. ಸೊ ಲೈಕ್ ಹಿಸ್ ಫಾದರ್, ತಾನು IAS ಆಗಬೇಕು ಅಂತ ಡಿಸೈಡ್ ಆಗ್ತಾನೆ. ನಮ್ಮ ದೇಶದಲ್ಲಿರೋ ಒಂದು ಬೆಸ್ಟ್ ಕೋಚಿಂಗ್ ಅಕಾಡೆಮಿಯನ್ನು ಇವನು ಜಾಯ್ನ್ ಆಗ್ತಾನೆ. ಅವನಿಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ನು ಅವನು ತಗೋತಾನೆ. ಈ ಕೋಚಿಂಗ್ ಕಂಪ್ಲೀಟ್ ಆಗೋವರೆಗೂ ಅವನು ಎಲ್ಲಿರಬೇಕು, ಏನು ಮಾಡಬೇಕು ಅನ್ನೋ ಪರ್ಫೆಕ್ಟ್ ಪ್ಲ್ಯಾನ್ ಅವನ ಹತ್ರ ರೆಡಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಪವನ್ ಒಂದು ಹಳ್ಳಿಯಲ್ಲಿರೋ ಮಿಡಿಲ್ ಕ್ಲಾಸ್ನ ಹುಡುಗ. ತನ್ನ ಎಜುಕೇಷನ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ನಿಂದ ಕಂಪ್ಲೀಟ್ ಮಾಡಿರ್ತಾನೆ. ಒಂದಿನ ಹಾಗೆ ಮೊಬೈಲ್ನಲ್ಲಿ ಯೂಟ್ಯೂಬ್ ನೋಡಬೇಕಾದ್ರೆ ಅವನಿಗೆ ಒಂದು ವಿಡಿಯೋ ಸಿಗುತ್ತೆ. सलमान के CSC का लाइसेंस कैंसिल कर दिया जाए, कोई जगह दिख नहीं, उसका CSC का लाइसेंस रद्द कर दिया जाए और दुकान इनकी 10 वाले सील कर दें. ಆ IAS ಆಫೀಸರ್ನ ಪವರ್ ಆ್ಯಂಡ್ ಖದರ್ನ ನೋಡಿ ಇವನು ಇನ್ಸ್ಪೈರ್ ಆಗ್ತಾನೆ. ದೆನ್ ಈ ಸೋಷಿಯಲ್ ಮೀಡಿಯಾ ಇವನಿಗೆ ಇದೇ ಥರದ ಕಂಟೆಂಟನ್ನು ಪದೇ ಪದೇ ತೋರಿಸುತ್ತೆ. ಯಾವುದೋ ಹಳ್ಳಿಯಿಂದ ಒಬ್ಬ IAS ಆದ, ಕುರಿ ಮೇಯಿಸೋನು IAS ಆದ, 12th ಫೇಲ್ನಂತಹ ಫಿಲ್ಮ್ಗಳು ಇವನನ್ನು ಇನ್ನೂ ಮೋಟಿವೇಟ್ ಮಾಡ್ತವೆ. ಅಟ್ ದ ಸೇಮ್ ಟೈಮ್ ದೆಹಲಿಯಲ್ಲಿ ಇವನ ಫ್ರೆಂಡ್ ನವೀನ್ ಆಲ್ರೆಡಿ UPSC ಕೋಚಿಂಗ್ನ ಜಾಯ್ನ್ ಆಗಿರ್ತಾನೆ. ಈ ಫ್ರೆಂಡ್ ಸಜೆಷನ್ನು ತಗೊಂಡು ಪವನ್ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿನ ಜಯನಗರಕ್ಕೆ ಬಂದು ಇವನು ನೋಡಿದಾಗ
ಆ ಏರಿಯಾ ಎಲ್ಲ ಬರೀ ಪೋಸ್ಟರ್ಗಳಿಂದನೇ ತುಂಬೋಗಿರುತ್ತೆ. 100% ಸೆಲೆಕ್ಷನ್ ಗ್ಯಾರಂಟಿ, IAS ಇನ್ 1 ಅಟೆಂಪ್ಟ್, ಪಕ್ಕಾ ಸೆಲೆಕ್ಷನ್. ಈ ಅಡ್ವರ್ಟೈಸ್ಮೆಂಟ್ಗೆ ಮರುಳಾಗಿ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗ್ತಾನೆ. ಮನೆಯಲ್ಲಿ ಸಾಲ ಮಾಡಿ ತಂದಿರುವಂತಹ 2 ಲಕ್ಷನ ಕಟ್ಟಿ ಅಲ್ಲಿ ಜಾಯ್ನ್ ಆಗ್ತಾನೆ. ಆ್ಯಂಡ್ ಒನ್ಸ್ ಇವನು ಕ್ಲಾಸ್ಗೆ ಎಂಟರ್ ಆದಾಗ ಅವನು ಕಂಡಿದ್ದು UPSCಯ ಮಹಾಸಾಗರವನ್ನು. ಒಂದೇ ಕೋಚಿಂಗ್ ಸೆಂಟರ್ನಲ್ಲಿ ಸಾವಿರಾರು ಆಸ್ಪಿರೆಂಟ್ಸ್ ಆ್ಯಂಡ್ ಕೆಲವೊಂದು ಕ್ಲಾಸಸ್ಗಳನ್ನು ಬೇಸ್ಮೆಂಟ್ನಲ್ಲಿ ನಡೆಸ್ತಾ ಇರ್ತಾರೆ. ಈಗ ಅವನಲ್ಲಿ ಸ್ಟೇ ಮಾಡೋಕ್ಕೆ ಒಂದು ರೂಮ್ ಬೇಕು. ಅಲ್ಲಿರೋ PG ಆರ್ ರೂಮ್ ರೆಂಟನ್ನು ಕೇಳಿದರೆ ಅವನ ತಂದೆಯ 1 ಮಂತ್ ಸ್ಯಾಲ್ರಿನಷ್ಟಿರುತ್ತೆ. ಅಷ್ಟೆಲ್ಲ ರೆಂಟ್ ಕಟ್ಟಿದ್ರೂ ಅವನಿಗೆ ಸಿಗೋ ಆ ರೂಮ್ ಪರಿಸ್ಥಿತಿ ಮಾತ್ರ ತೀರಾ ಕೆಟ್ಟದಾಗಿರುತ್ತೆ. There are open wires, completely open wires, nobody is taking action against it. Then where is MCD? ಇಂಥದೇ ರೂಮ್ನಲ್ಲಿದ್ದ ನಿಲೇಶ್ ರಾಯ್ ಅನ್ನೋ ಒಬ್ಬ ಸ್ಟೂಡೆಂಟ್ ಒಂದು ಎಲೆಕ್ಟ್ರಿಕ್ ಶಾಕ್ನಿಂದ ತನ್ನ ಜೀವವನ್ನೇ ಕಳ್ಕೊಂಡಿರ್ತಾನೆ. जो कमरा है ये इससे बड़ा किसी भी घर का बाथरूम होता होगा और एक जना 9,000 रुपए देता है यहाँ पर रहने के लिए. सीलन की बहुत तेज स्मेल है. ये बेसमेंट में PG है, ये छोटा सा PG है, एक इसमें बिस्तर है और ना यहाँ लाइट आती है ना कोई खिड़की है. ಈ ಸಿಚುವೇಶನ್ಗಳಿಗೆಲ್ಲ ಅಡ್ಜಸ್ಟ್ ಆಗೋದ್ರಲ್ಲೇ ಪವನ್ನ 2 ವರ್ಷ ಅಲ್ಲೇ ಕಳೆದೋಗುತ್ತೆ. ಈ 2 ವರ್ಷಗಳಲ್ಲಿ ಅವನಿಗೆ ಪ್ರಿಲಿಮ್ಸ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಇಂಥ ರೂಮ್ನಲ್ಲಿದ್ದರೆ ಓದೋಕ್ಕಾಗಲ್ಲ ಅಂಥೇಳಿ ಪವನ್ ಒಂದು ಲೈಬ್ರರಿಗೆ ಜಾಯ್ನ್ ಆಗ್ತಾನೆ. ಆ್ಯಂಡ್ ಈ ಲೈಬ್ರರಿಗಳ ಕಥೆನೂ ಅಷ್ಟೇ. ಆಲ್ಮೋಸ್ಟ್ 80 to 90% ಲೈಬ್ರರಿಗಳು ಬೇಸ್ಮೆಂಟ್ನಲ್ಲೇ ಕಟ್ಟಿರ್ತಾರೆ. ಆ್ಯಂಡ್ ಇಟ್ ಈಸ್ ಇಲ್ಲಿಗಲ್ ಆಲ್ಸೋ. 1-2 इंस्टीट्यूट्स ने नहीं, 90% इंस्टीट्यूट्स ने बेसमेंट्स में लाइब्रेरी बनाई है और ये सारी इलीगल है. जो शटर है, आप ये जो शटर देख रहे हैं, ये इसकी एंट्री और एग्जिट पॉइंट दोनों है. ಇವೆಲ್ಲ ಬೇಸ್ಮೆಂಟ್ನಲ್ಲಿರೋ ಕಾರಣ ಮಳೆಗಾಲ ಏನಾದರೂ ಬಂದರೆ ಇಲ್ಲಿರೋ ಸ್ಟೂಡೆಂಟ್ಸ್ಗಳ ಜೀವಕ್ಕೆ ಅಪಾಯ ಇರುತ್ತೆ. ಒಂದಿನ ದೆಹಲಿಯಲ್ಲಿ ಓದ್ತಿರೋ ಪವನ್ನ ಫ್ರೆಂಡ್ ನವೀನ್ ಇಂಥದೇ ಬೇಸ್ಮೆಂಟ್ನಲ್ಲಿರುವಂತಹ ಲೈಬ್ರರಿಯಲ್ಲಿ ಸ್ಟಡಿ ಮಾಡ್ತಾ ಇರ್ತಾನೆ. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ರೋಡ್ ಎಲ್ಲ ನೀರಿಂದ ತುಂಬೋಗಿರುತ್ತೆ. ಆ ಲೈಬ್ರರಿಯ ಎದುರಿಗೆ ಒಂದು ಬಸ್ ಸ್ಪೀಡಾಗಿ ಪಾಸ್ ಆಗುತ್ತೆ. ಆ ನೀರಿನ ರಭಸಕ್ಕೆ ಇದ್ದಕ್ಕಿದ್ದಂತೆ ಲೈಬ್ರರಿಯ ಗೇಟ್ ಹೊಡೆದೇ ಹೋಗುತ್ತೆ. ಮಳೆ ನೀರೆಲ್ಲ ಲೈಬ್ರರಿಯ ಒಳಗಡೆ ನುಗ್ತವೆ. ಲೈಬ್ರರಿಯಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಅಲ್ಲಿಂದ ಹೊರಗಡೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಲೈಬ್ರರಿಗೆ ಒಂದೇ ಒಂದು ಡೋರ್ ಇರೋ ಕಾರಣ ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅಲ್ಲಿಂದ ಹೊರಗಡೆ ಬಂದು ಸೇಫ್ ಆಗ್ತಾರೆ. ಒಳಗಡೆ ಇರೋ ನವೀನ್ಗೆ ಅಲ್ಲಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ರೆಸ್ಕ್ಯೂ ಟೀಮ್ ಬರೋವರೆಗೆ ನೋಡ್ತಾನೆ ನವೀನ್ ಆ ನೀರಲ್ಲಿ ಮುಳುಗೋಗ್ತಾನೆ. ಈ ಘಟನೆಯಲ್ಲಿ ನವೀನ್ನ ಸೇರಿ 3 ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಇದರ ವಿರುದ್ಧ ಸ್ಟೂಡೆಂಟ್ಸ್ ಎಲ್ಲ ಬೀದಿಗೆ ಬಂದು ಸ್ಟ್ರೈಕ್ ಮಾಡ್ತಾರೆ. ಕ್ಯಾಂಡಲ್ ಮಾರ್ಚ್, ಹಂಗರ್ ಸ್ಟ್ರೈಕ್, ಸ್ಲೋಗನ್ಸ್ಗಳಿಂದ ಗಲಭೆಗಳು ಶುರುವಾಗ್ತವೆ. ಇದರ ಸೇಫ್ಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಬಯಸಿ ಈ ಪ್ರತಿಭಟನೆಗಳಾಗ್ತವೆ. ಸೊ ಕೋಚಿಂಗ್ ಮಾಫಿಯಾ, ಡೆಲ್ಲಿ ಮುನ್ಸಿಪಾಲಿಟಿ ಇದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕಾಗುತ್ತೆ. ಈ ಘಟನೆಯ ಬಗ್ಗೆ ಕೇಳಿ ಪವನ್ಗೆ ತುಂಬಾ ಬೇಜಾರಾಗುತ್ತೆ. ತನ್ನ ಸ್ನೇಹಿತನ ಸಾವಿನ ದುಃಖದಲ್ಲೇ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ಕೊಂಡಿದ್ದ ಪವನ್ ಮೇನ್ಸ್ಗೆ ತಯಾರಿ ಶುರು ಮಾಡ್ತಾನೆ. ಫೈನಲಿ ಅವನು ಅಂದ್ಕೊಂಡಂಗೆನೆ ಮೇನ್ಸ್ನು ಕ್ಲಿಯರ್ ಮಾಡ್ತಾನೆ. ಬಟ್ ಅವನು ಇನ್ನೊಂದು ಸವಾಲನ್ನು ಈಗ ದಾಟಬೇಕಾಗಿರುತ್ತೆ. ಅದೇ ಇಂಟರ್ವ್ಯೂ ರೌಂಡ್. ಇಂಟರ್ವ್ಯೂನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಇವನು 100% ಪ್ರಿಪೇರ್ ಆಗ್ತಾನೆ. ಆದರೆ ಈ ಪವನ್ಗೆ ಗೊತ್ತಿಲ್ಲ ಅವನ ಜೊತೆ ಒಂದು ಸ್ಕ್ಯಾಮ್ ಆಗಿ ತನ್ನ ಪ್ಲೇಸ್ನಲ್ಲಿ ಕಿರಣ್ IAS ಆಫೀಸರ್ ಆಗ್ತಾನೆ ಅಂತ. ಯಾಕಂದರೆ ಈ ಸಿಸ್ಟಮ್ ಕೇವಲ ಡಾಕ್ಯುಮೆಂಟ್ಸಿಂದ ನಡೆಯುತ್ತೆ, ಹಾರ್ಡ್ ವರ್ಕಿಂದ ಅಲ್ಲ. ಕಿರಣ್ ತನ್ನ ತಂದೆಯ ಜೊತೆ ಸೇರಿ ತಹಶೀಲ್ದಾರ್ ಆಫೀಸ್ಗೆ ಹೋಗ್ತಾನೆ. ತನ್ನ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ಒಂದು OBC ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ರೆಡಿ ಮಾಡ್ತಾನೆ. ಯಾಕಂದರೆ ನಿಮ್ಮ ಹತ್ರ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಏನಾದರೂ ಇದ್ದರೆ UPSCನಲ್ಲಿ 27% ರಿಸರ್ವೇಷನ್ ಕೋಟಾ ಸಿಗುತ್ತೆ. ಇನ್ಫ್ಯಾಕ್ಟ್ ಕಿರಣ್ನ ಆ್ಯನ್ಯುವಲ್ ಇನ್ಕಮ್ ಕೋಟಿಗಟ್ಟಲೆ ಇದ್ರೂ ತನ್ನ ತಂದೆಯ ಇನ್ಫ್ಲೂಯೆನ್ಸಿಂದ ಈ ಫೇಕ್ OBC ಸರ್ಟಿಫಿಕೇಟ್ ಇವನಿಗೆ ಸಿಗುತ್ತೆ. ಯಾಕಂದರೆ ನಮ್ಮಲ್ಲಿ ಇದೇನೂ ಹೊಸದಲ್ಲ. ಲೈಕ್ ಪೂಜಾ ಖೇಡ್ಕರ್, ಇವ್ರು ಸೆಲೆಕ್ಷನ್ ಆಗೋದಕ್ಕೋಸ್ಕರ OBCಯ ಫೇಕ್ ಸರ್ಟಿಫಿಕೇಟ್ ಮಾಡಿಸಿದ್ರು. ಜಸ್ಟ್ ಇದೊಂದೇ ಅಲ್ಲ, ಡಿಸೆಬಿಲಿಟಿ ಸರ್ಟಿಫಿಕೇಟ್, ಮಲ್ಟಿಪಲ್ IDs, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಲ್ಲದರ ಫೇಕ್ ಸರ್ಟಿಫಿಕೇಟ್ ಮಾಡಿಸಿ ರಿಸರ್ವೇಷನ್ ಕೋಟಾದಲ್ಲಿ UPSCನ ಕ್ರ್ಯಾಕ್ ಮಾಡ್ತಾರೆ ಈ ಪೂಜಾ ಖೇಡ್ಕರ್. Officer Pooja Khedkar has been recalled to the Lal Bahadur Shastri National Academy of Administration in Mussoorie of not just manipulating her disability and OBC certificates, there were also accusations of her misusing power. 2024ರಲ್ಲಿ IAS ಆಗಿದ್ದ ಪೂರ್ವ ಚೌಧರಿನೂ OBC ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ಮಾಡಿಸಿ ರಿಸರ್ವೇಷನ್ ಕ್ಲೈಮ್ ಮಾಡಿದರು. ಆದರೆ ಇವರ ಫಾದರ್ ಒಬ್ಬ ಗೌರ್ಮೆಂಟ್ ಆಫೀಸರ್. ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅವರ ಪೋಸ್ಟ್ಗಳನ್ನು ನೋಡಿದರೆ ಅವರ ಲೈಫ್ ಸ್ಟೈಲ್ ಎಷ್ಟು ರಿಚ್ ಆಗಿತ್ತು ಅಂತ ಗೊತ್ತಾಗುತ್ತೆ.
ಆದರೆ ಈ ಕಾಂಟ್ರವರ್ಸಿ ಆದ ನಂತರ ಈ ಪೋಸ್ಟ್ಗಳನ್ನು ಅವರು ಡಿಲೀಟ್ ಮಾಡಿರ್ತಾರೆ. इंस्टाग्राम पर पूर्वा की लग्जूरियस लाइफस्टाइल देखकर इंटरनेट यूजर्स सवाल उठाने लगे कि पूर्वा के पिता ओम प्रकाश RAS हैं और अधिकारी की बेटी को OBC NCL यानी अदर बैकवर्ड क्लासेस नॉन क्रीमी लेयर का आरक्षण कैसे मिल गया? ಈ OBCನಂತೆ ಇನ್ನೊಂದು ಕಾಮನ್ ಆಗಿರೋ ಸ್ಕ್ಯಾಮ್ ಅಂದರೆ EWS ಕೋಟಾ. ಹಲವಾರು ಜನ ಈ EWS ಕೋಟಾನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಲೈಕ್ ವಿಶಾಲ್ ಖಾತ್ರಿ, ಇವರು IIT ಬಾಂಬೆಯಲ್ಲಿ ಓದಿರ್ತಾರೆ. ಅಶೋಕ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಓದಬೇಕು ಅಂದರೆ ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಬೇಕು. ಆ್ಯಂಡ್ 2019ರಲ್ಲಿ ಇವರು IFOS ಆಗ್ತಾರೆ, ಅಂದರೆ ಫಾರೆಸ್ಟ್ ಆಫೀಸರ್ ಆಗ್ತಾರೆ. 2021ರಲ್ಲಿ EWS ರಿಸರ್ವೇಷನ್ ಕೋಟಾದಲ್ಲಿ IAS ಆಫೀಸರ್ ಆಗ್ತಾರೆ. ನೀವೇ ಹೇಳಿ, ಈ ವ್ಯಕ್ತಿ ಯಾವ ಆ್ಯಂಗಲಿಂದ ಮಿಡಲ್ ಕ್ಲಾಸ್ ಥರ ಕಾಣ್ತಾನೆ? ಆ್ಯಂಡ್ ಮ್ಯಾಜಿಕಲಿ ಈ ಫೇಕ್ ಸರ್ಟಿಫಿಕೇಟ್ಸ್ ಎಲ್ಲವೂ UPSC ಸೆಲೆಕ್ಷನ್ನಲ್ಲಿ ಆಕ್ಸೆಪ್ಟ್ ಆಗ್ತವೆ ವಿತೌಟ್ ಎನಿ ಕ್ರಾಸ್ ವೆರಿಫಿಕೇಷನ್. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ UPSCನ 4 ಬಾರಿ ಕ್ಲಿಯರ್ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿಗೆ ಸರ್ವಿಸ್ ಅಲಾಟ್ಮೆಂಟ್ ಆಗೋದಿಲ್ಲ. ಹಿ ಈಸ್ ಕಾರ್ತಿಕ್, ಒಬ್ಬ ಇಸ್ರೋ ಸೈಂಟಿಸ್ಟ್. ಇವರಿಗಿರೋ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅನ್ನೋ ಡಿಸಬಿಲಿಟಿಯ ಕಾರಣ ಅವರು 4 ಬಾರಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಅವರಿಗೆ ಸರ್ವಿಸ್ ಅಲಾಟ್ಮೆಂಟ್ ಆಗಿಲ್ಲ. ಬಟ್ ಇವರ ಪ್ಲೇಸಲ್ಲಿ ಫೇಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ನ ತರೋರು ಈಸಿಯಾಗಿ ಸೆಲೆಕ್ಟ್ ಆಗ್ತಾರೆ. ಇವೆಲ್ಲ ಸಿಚುವೇಶನ್ಸ್ನ ನೋಡಿದರೆ ಹಾರ್ಡ್ ವರ್ಕ್ ಮಾಡೋ ಪವನ್ನ ಪ್ಲೇಸ್ನಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಇರೋ ಕಿರಣ್ IAS ಆಫೀಸರ್ ಆಗೋದು ಗ್ಯಾರಂಟಿ. 2023ರಲ್ಲಿ ಸೆಲೆಕ್ಟ್ ಆದ ಟಾಪ್ 50 ಕ್ಯಾಂಡಿಡೇಟ್ಸ್ನ ಲೀಸ್ಟ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದರೆ ಮೋಸ್ಟ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ರೆಪ್ಯೂಟೆಡ್ ಫೇಮಸ್ ಕಾಲೇಜಸ್ಸಿಂದ ಗ್ರಾಜ್ಯುಯೇಟ್ ಆದವರೇ ಇದ್ದಾರೆ. ಅದರಲ್ಲೂ IIT, IIM, NITಗಳಿಂದ ಗ್ರಾಜ್ಯುಯೇಟ್ ಆದವರೇ ಜಾಸ್ತಿ. IIT ಬಾಂಬೆ, ಫ್ರಮ್ IIT ಕಾನ್ಪುರ್, ಫ್ರಮ್ IIT ಡೆಲ್ಲಿ. ಆ್ಯಂಡ್ ಇವರ ಪೇರೆಂಟ್ಸ್ನ ಬ್ಯಾಕ್ಗ್ರೌಂಡ್ ಒಂದ್ಸಲ ಚೆಕ್ ಮಾಡಿದರೆ ದೇರ್ ಪೇರೆಂಟ್ಸ್ ಆರ್ ಆಡಿಟ್ ಆಫೀಸರ್, ಬ್ಯಾಂಕರ್, ಡೈರೆಕ್ಟರ್ ಅಟ್ ಪ್ರಸಾರ್ ಭಾರತಿ, IPS ಆಫೀಸರ್, ITS ಆಫೀಸರ್, IFS ಆಫೀಸರ್, ಗೌರ್ಮೆಂಟ್ ಸರ್ವೆಂಟ್ಸ್, ಬಿಸಿನೆಸ್ ಮ್ಯಾನ್, CBI ಡೈರೆಕ್ಟರ್. ಇವೆಲ್ಲ ಹೈ ಪೊಸಿಷನ್ ಇರೋ ಜಾಬ್ಸ್ಗಳು. ಆ್ಯಂಡ್ ಇದೆಲ್ಲ ಬಿಡಿ, ಇದೆಲ್ಲದಕ್ಕಿಂತ ಶಾಕಿಂಗ್ ವಿಚಾರ ಏನು ಗೊತ್ತಾ? ಯು ಬಿಲೀವ್ ಇಟ್ ಆರ್ ನಾಟ್, ಟಾಪ್ 50 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ನಲ್ಲಿ 23 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಸಿವಿಲ್ ಸರ್ವೆಂಟ್ಸ್ ಆಗಿದ್ರು. ಇವರೆಲ್ಲ IFS, IRSನಂತಹ ಪೋಸ್ಟ್ಗಳು ಇಷ್ಟ ಇಲ್ಲದೆ ಬೆಟರ್ ರ್ಯಾಂಕ್ ತಗೊಂಡು IAS ಆಗಬೇಕು ಅಂತ ಮತ್ತೊಮ್ಮೆ ಎಕ್ಸಾಮ್ ಬರೀತಾರೆ. ಸೊ ಎಷ್ಟೇ ಕಷ್ಟಪಟ್ಟು ಪ್ರಿಪರೇಷನ್ ನಡೆಸಿದ್ರೂ ಪವನ್ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸಿಸ್ಟಮ್ ಕಿರಣ್ನಂತಹ ಗಣ್ಯ ಅಭ್ಯರ್ಥಿಗಳನ್ನು ಕೈ ಹಿಡಿದು ನಡೆಸ್ತಾ ಇದೆ. ಈ ಕರಪ್ಟ್ ಸಿಸ್ಟಮ್ನಲ್ಲಿ ಪವನ್ನಂತಹ ಹಾರ್ಡ್ ವರ್ಕ್ ಮಾಡೋ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋದು ಖಂಡಿತ ಸುಳ್ಳು.